ಜ್ಯೋತಿ ಎಲ್ಲಿದೆಯಾ? ಜ್ಯೋತಿ, ಯಾಕೆ ಶೇಖರ್, ಏನಾಯ್ತು? ತುಂಬಾ ಟೆನ್ಷನಲ್ಲಿ ಇದೆಯಾ ಅನ್ಸತ್ತೆ. ವಿದ್ಯಾ ಅವ್ರು ಏನಾದ್ರು ಅಂದ್ರ? ವಿದ್ಯಂಗೆ ಏನು ಹೇಳಿದ್ರು ಅರ್ಥ ಆಗ್ತಿಲ್ಲ. ಅವಳು ನಮ್ಮಿಬ್ಬರು ಸಂಬಂಧದ ಬಗ್ಗೆ ತಿಳ್ಕೊಂಡಿರೋದೇ ಬೇರೆ. ನಮ್ಮತ್ತೆ ನನ್ನ ವಿದ್ಯಾನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ಇವಳಿಗೆ ಅರ್ಥ ಆಗ್ತಿಲ್ಲ. ನಾನೇ ಅವ್ರಿಗೆ ಫೋನ್ ಮಾಡಿ ಇದನ್ನೆಲ್ಲ ನಂಬೇಡಿ ಅಂತ ಹೇಳ್ತೀನಿ. ನೀನು ಫೋನ್ ಮಾಡಿದ್ರು ಪ್ರಯೋಜನ ಇಲ್ಲ ಜ್ಯೋತಿ. ಅವಳು ಅದಕ್ಕೂ ತಪ್ಪು ತಿಳ್ಕೊತಾಳೆ. ಅವಳು ಏನೂ ನಮ್ಮದೇ ಇರುವಂಥ ಸ್ಥಿತಿ ತಲುಪಿಟ್ಟಿದ್ದಾಳೆ. ಅವಳಿಗೆ ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವತ್ತು ನಾನೇ ನಿನ್ನೆದುರಿಗೆ ಫೋನ್ ಮಾಡಿ ಮಾತಾಡಿದ್ನಲ್ಲ. ನೀನು ನನ್ನೆದುರಿಗೆ ಫೋನ್ ಮಾಡಿದ್ದೆ, ಆದರೆ ಅವಳು ಹೇಳೋದೇ ಬೇರೆ ಕತೆ. ನನಗಂತೂ ಜೀವನನೇ ಬೇಸರ ಆಗೋಗಿದೆ. ಮನೆಗೆ ಹೋದರೆ ಹೀಗೆ. ಇಷ್ಟು ಮಧ್ಯೆ ನಮ್ಮಪ್ಪ ನಮ್ಮಮ್ಮಗೆ ಈ ವಿಚಾರ ಗೊತ್ತಾಗಿ ಅವರು ಇದನ್ನೇ ಹೇಳ್ತಿದ್ದಾರೆ. ಯಾರೂ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಒಂದು ಕೆಲಸ ಮಾಡು, ನೀನೇ ಅವ್ರ ಹತ್ರ ಕೂತ್ಕೊಂಡು ಮಾತಾಡು. ಅವ್ರಿಗೆ ನಿಜಕ್ಕೂ ಏನು ಬೇಕು ಅನ್ನೋದನ್ನು ಕೇಳು. ಅವತ್ತು ಅವರಿಲ್ಲಿಗೆ ಬಂದು ಗಲಾಟೆ ಮಾಡಿದ್ರು. ನಾನು ನಿನ್ನ ಎದುರಿಗೆ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಆದರೆ ಅವ್ರು ಬೇರೆನೇ ಹೇಳಿದ್ದಾರೆ. ಅವಳು ನನ್ನ ಜೊತೆ ಮಾತಾಡಿದ್ರೆ ಅವಳಿಗೆ ಅರ್ಥ ಮಾಡಿಸ್ಬೋದು. ಆದ್ರೆ ಏನೋ ತೀರ್ಮಾನ ತೊಗೊಂಡು ಬರ್ತಾರ. ಅವಳ ಪಾಡ್ಗೆ ಅವಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ಸರಿ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಬರ್ತೀನಿ. ಅಂಕಿತಾ, ತಗೋ ಹಾಲು ಕುಡಿ. ಬೇಡ ಮಮ್ಮಿ. ಅಂಕಿತಾ, ಹಠ ಮಾಡಬಾರ್ದು ನೋಡು. ನೀನು ಬೇಗ ಚೇತರಿಸ್ಕೋಬೇಕಲ್ವಾ? ತಗೋ. ಬೇಡ ಮಮ್ಮಿ. ಅಂಕಿತಾ ಪ್ಲೀಸ್. ವಿದ್ಯಾ, ಅವಳು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದಾಳೆ. ಇಂಥ ಟೈಮ್ನಲ್ಲಿ ಇವಳು ಮನೆಯಲ್ಲೇ ಕೂತಿದ್ರೆ ಅದೇನೋ ಹೇಳ್ತಾರಲ್ಲ, ನಳತಾ ರೋಗ ಅಂತ, ಹಾಗಾಗ್ಬಿಡತ್ತಷ್ಟೆ. ಈಗ ನಾನು ಏನು ಮಾಡಬೇಕು ಮಮ್ಮಿ? ಇಲ್ಲೇ ಪಕ್ಕದಲ್ಲಿ ಪಾರ್ಕ್ಗಳಿದೆ, ಕರ್ಕೊಂಡೋಗಿ ಸ್ವಲ್ಪ ಓಡಾಡ್ಸು. ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳ್ತಾ ಇರೋದು ಅರ್ಥ ಆಯ್ತಲ್ವಾ? ಪಾರ್ಕ್ ಕರ್ಕೊಂಡೋಗು, ಸ್ವಲ್ಪ ಹೋಟೆಲ್ಗೆ ಕರ್ಕೊಂಡೋಗು, ಮಕ್ಕಳು ಓಡಾಡಲಿ ಸ್ವಲ್ಪ. ಸರಿ, ಅಭಿ ಇಲ್ಲಿ ಅವನು ಹೋಮ್ವರ್ಕ್ ಮಾಡ್ತಿದ್ದಾನೆ. ಸರಿ, ಹೀಗೆ ಅಭಿ ನೀನು ರೆಡಿಯಾಗಿ ಅವಳನ್ನ ಜೊತೆ ಕರ್ಕೊಂಡು ಹೊರಡು. ಬಾ ಅಂಕಿತಾ. ಈ ಫೈಲ್ಗಳ ರಾಶಿಯಲ್ಲಿ ಹ್ಯಾಕ್ ಇದನ್ನು ಹುಡುಕ್ ತೆಗಿಯೋದೀಗ? ಅವರಂತೂ ಈಗಾಗಲೇ 10 ಸಲ ಫೋನ್ ಮಾಡಿದ್ದಾಯ್ತು. ಅಂಕಿತಾ ಅಂದ್ರೆ ಅಂಕಿತಾ ಅನು ಮಗಳು ಅಂದ್ರೆ ನನ್ನ ಮೊಮ್ಮಗಳು. ಕೊನೆಗೂ ನನ್ನ ಮೊಮ್ಮಗಳು ನನ್ನ ಕೈಗೆ ಸಿಕ್ಕಿದ್ಲಲ್ಲ, ಅಷ್ಟು ಸಾಕು. ಆದ್ರೆ ಈ ಫೋಟೋ ಈ ಫೈಲಲ್ಲಿ ಹೇಗೆ ಬಂತು? ಬಹುಶಃ ಮೀನಾಕ್ಷಿಗೆ ಅಂಕಿತಾ ಅನು ಮಗಳು ಅನ್ನೋ ವಿಚಾರ ಗೊತ್ತಿದೆ. ಅವಳ ಕೈಗೆ ಈ ಫೋಟೋ ಸಿಕ್ಕಿದೆ. ನನಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ತಾಯಿ ಮಗಳು ಇಬ್ಬರು ಸೇರಿಕೊಂಡು ಫೋಟೋನ ಫೈಲಲ್ಲಿ ಮುಚ್ಚಿಟ್ಟಿದ್ದಾರೆ. ನನ್ನ ಮುಂದೆ ನಾಟಕ ಮಾಡ್ತಿದ್ದಾರೆ. ಇರಲಿ ಇರಲಿ.
ಅತ್ತೆ ಈಗ ಬಂದ್ರಾ? ಮಕ್ಕಳನ್ನ ಕರ್ಕೊಂಡು ಎಲ್ಲೋ ಹೊರಟಿರೋ ಹಾಗಿದೆ. ಹೌದತ್ತೆ, ಇಲ್ಲೇ ಪಾರ್ಕಿಗೆ ಹೋಗ್ಬರೋಣ ಅಂತ ಹೊರಟಿದ್ದೆ. ಅದು ಅಂಕಿತಾಗ್ ಹುಷಾರಾದ್ಮೇಲೆ ಅವಳು ಎಲ್ಲೂ ಹೋಗಿರ್ಲಿಲ್ಲ, ಅದಕ್ಕೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ನೀವು ಬನ್ನಿ ಅತ್ತೆ. ಇಲ್ಲಮ್ಮ, ನೀವು ಹೋಗ್ಬಿಟ್ಟು ಬನ್ನಿ. ಮಕ್ಕಳನ್ನ ನೋಡಿ ತುಂಬಾ ದಿನ ಆಯ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಆ ಮನೆ ಕಡೆಗೆ ಬರಲೇ ಇಲ್ಲ. ಬರೋಣ ಅಂತಾನೆ ಅನ್ಕೊಂಡಿದ್ದೆ ಅತ್ತೆ, ಆದ್ರೆ ನಾಳೆ ಅಂತ ಬರಕ್ಕೆ ಆಗ್ಲಿಲ್ಲ. ಇವಳು ಯಾಕಪ್ಪ ಬಂದ್ಲು ಈ ಟೈಮ್ನಲ್ಲಿ? ಎಲ್ಲಾನು ಹಾಳು ಮಾಡ್ತಾಳೆ. ಒಳಗ್ ಬನ್ನಿ ಅತ್ತೆ, ಕಾಫಿ ಮಾಡ್ಕೊಡ್ತೀನಿ. ನಾನು ಆಮೇಲೆ ಹೋಗ್ತೀನಿ. ಪರವಾಗಿಲ್ಲ, ನೀನು ಹೋಗ್ಬಿಟ್ ಬಾ. ಕಾಫಿನ ಆಮೇಲೆ ಕುಡಿದ್ರಾಯ್ತು. ಓ ನಿರ್ಮಲಾ, ಈಗ ಬಂದ್ರಾ? ಹೌದು. ಹೇಗಿದ್ದೀರಾ ಸರೋಜಾ? ನಾನು ಚೆನ್ನಾಗಿದ್ದೀನಿ. ವಿದ್ಯಾ, ನೀನ್ಯಾಕಮ್ಮ ಹಾಗೆ ನಿಂತ್ಕೊಂಡೆ? ಮಕ್ಳು ಕರ್ಕೊಂಡು ಹೋಗ್ಬಿಟ್ ಬಾ. ಮಮ್ಮಿ, ಅತ್ತೆ ಈಗ ತಾನೇ ಬಂದಿದ್ದಾರೆ, ಅವರು ಕಾಫಿ ಮಾಡ್ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಪರವಾಗಿಲ್ಲ ವಿದ್ಯಾ, ನೀನ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾ. ನಾನು ಇವರು ಮಾತಾಡ್ತಾ ಕೂತಿರ್ತೀವಿ. ಹೌದಮ್ಮ, ನೀನು ಹೋಗ್ಬಿಟ್ ಬಾ. ಬನ್ರೋ. ಬಾಯ್ ಅಜ್ಜಿ. ಬಾಯ್ ಬಾಯ್. ಬನ್ನಿ ನಿರ್ಮಲಾ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಾನು JK ಅಂತ. ವಿದ್ಯಾ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ವಿದ್ಯಾ ಇಲ್ಲ, ಇಲ್ಲೇ ಹೊರಗೆ ಹೋಗಿದ್ದಾಳೆ. ಬನ್ನಿ ಒಳಗೆ. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂಕಿತಾ ಇದ್ದಾಳ? ಅಂಕಿತಾ ವಿದ್ಯೆನ್ ಜೊತೆ ಪಾರ್ಕ್ ಹೋಗಿದ್ದಾಳೆ. ಇನ್ನೇನು ಬರಬಹುದು. ಏನಾಗಬೇಕಾಗಿತ್ತು? ಯಾವ ಪಾರ್ಕ್ ಹೋಗಿದ್ದಾರೆ? ಯಾಕೆ, ಏನು ಅಷ್ಟೊಂದು ಅರ್ಜೆಂಟ್ ವಿಷಯ? ಗಾಬ್ರಿಲಿರೋ ಹಾಗಿದೆ. ಅಂಕಿತಾ ಅನುರಾಧ ಮಗಳು, ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಬಂದೆ. ಹೌದು, ಅವಳು ಅನುರಾಧ ಮಗಳೇ. ಅದು ನಮ್ಮೆಲ್ರಿಗೂ ಗೊತ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು? ಅವಳು ಈ ಮನೆಗೆ ಬಂದಾಗಲೇ ಶೇಖರ್ ಹೇಳಿದ್ದ. ನಿಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಅಂದ್ರೆ? ಅನುರಾಧ ನನ್ನ ಮಗಳು. ಹೌದಾ? ಆದರೆ ಈಗ ಅವಳು ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾ ಅವಳ ಬಗ್ಗೆ? ಅನುರಾಧ ಬದುಕಿಲ್ಲ ಅನ್ನೋ ವಿಚಾರ ಇವ್ರಿಗೆ ಗೊತ್ತಿಲ್ಲ. ಆದರೆ ಅದನ್ನು ಹೇಗೆ ಇವ್ರಿಗೆ ಹೇಳೋದು? ಅದು ನನಗೂ ಗೊತ್ತಿಲ್ಲ. ಅಂಕಿತಾನ ಕರ್ಕೊಂಡು ಬಂದಿದ್ದು ಅನುರಾಧ ಫ್ರೆಂಡ್ ಕಾವ್ಯ. ನಮ್ಮ ಶೇಖರ್ ಕೂಡ ಅನುರಾಧ ಹುಡುಕ್ತಾ ಇದ್ದಾನೆ. ನನ್ನ ದುರಾದೃಷ್ಟ ನೋಡಿ, ಯಾವುದೋ ಕೆಟ್ಟಗಳಿಗೆ ನನ್ನ ಬಾಯಲ್ಲಿ ಒಂದು ಕೆಟ್ಟ ಮಾತು ಬಂತು ಅಷ್ಟೇ. ಆಡಿದ ಮಾತನ್ನು ವಾಪಸ್ ತಗೊಳ್ಳೋದಕ್ಕಾಗೋದಿಲ್ವಲ್ಲ. ನನ್ನ ಮಗಳು ನನ್ನಷ್ಟೇ ಹಠ ಮಾರಿ. ನಾನು ಆಡಿದ ಮಾತಿಗೆ ಸಿಟ್ಟು ಮಾಡಿಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋದ್ಲು. ಹಾಗೆ ಬಿಟ್ಟು ಹೋದವಳು ಮತ್ತೆ ನನ್ನನ್ನು ನೋಡೋದಕ್ಕೆ ಬಂದೇ ಇಲ್ಲ ನೋಡಿ. ಹೋಗ್ಲಿ ಬಿಡಿ, ಈಗ ನಿಮ್ಮ ಮೊಮ್ಮಗಳಾದ್ರೂ ಸಿಕ್ಕಿದಾಳಲ್ಲ, ಸಂತೋಷ ಪಡಿ. ನಿಮ್ಮ ಮಗಳು ಸಿಗ್ತಾಳೆ. ನನಗೆ ಅಂಕಿತಾಳನ್ನ ನೋಡಿದಾಗೆಲ್ಲ ನನಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇತ್ತು. ಅವಳು ಅಳ್ತಾ ಇದ್ರೆ ನನಗೆ ಸಂಕಟ ಆಗ್ತಾ ಇತ್ತು. ಅವಳು ನಗುತ್ತಾ ಇದ್ರೆ ನನಗೆ ಸಂತೋಷ ಆಗ್ತಾ ಇತ್ತು. ಅವಳು ನನ್ನನ್ನು ತಾತ ಅಂತ ಕರೆದ್ರೆ
ನನ್ನ ಹೃದಯ ತುಂಬಿ ಬರ್ತಾ ಇತ್ತು. ಇದೆಲ್ಲ ಯಾಕಾಗ್ತಿತ್ತು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಇನ್ನೇನು ವಿದ್ಯಾ ಮತ್ತೆ ಅಂಕಿತಾ ಬಂದ್ಬಿಡ್ತಾರೆ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಹಲೋ, ಹೇಳಿ ಅತ್ತೆ. ವಿದ್ಯಾ, ಅಂಕಿತನ್ನ ಕರ್ಕೊಂಡು ಬೇಗ ಮನೆಗೆ ಬಾ. ಅಂಕಿತಾ ಜೆ.ಕೆ ಅವ್ರ ಮೊಮ್ಮಗಳು. ಜೆ.ಕೆ ಅವರು ಇಲ್ಲೇ ಬಂದಿದ್ದಾರೆ, ಒಂದು ನಿಮಿಷ ಇರೋ. ಹಲೋ ವಿದ್ಯಾ, ನಾನಮ್ಮ ಜೆ.ಕೆ. ಅಂಕಿತಾ ತಾಯಿ ಅನುರಾಧ ನನ್ನ ಮಗಳಮ್ಮ. ಹೌದಾ ಅಂಕಲ್? ಅವ್ರು ನಿಮ್ಮ ಮಗಳಾ? ಅವನಮ್ಮ. ಈಗ ಅವಳು ಎಲ್ಲಿದ್ದಾಳೆ ಅಂತ ನಿನಗೇನಾದರೂ ಗೊತ್ತೇನಮ್ಮ? ಈಗ ನನಗೆ ಗೊತ್ತಿಲ್ಲ ಅಂಕಲ್. ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದರೆ ಇಲ್ಲೇ ಕೂತು ಮಾತಾಡ್ಬೋದು. ಆಯ್ತು ಅಂಕಲ್, ನಾನು ಈಗಲೇ ಮಕ್ಕಳನ್ನ ಕರ್ಕೊಂಡು ಹೊರಡ್ತೀನಿ. ಅಭಿ, ಅಂಕಿತಾ ಎಲ್ಲೋ? ಅಂಕಿತಾ, ನಮಸ್ಕಾರ ಜೆ.ಕೆ ಅವರು. ನಮಸ್ಕಾರಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಇವತ್ತಂತೂ ತುಂಬಾ ಸಂತೋಷವಾಗಿದ್ದೀನಿ. ಹೌದಾ? ಏನಂತ ವಿಶೇಷ? ಮೊಮ್ಮಗು ಹುಟ್ಟೋ ಸೂಚನೆ ಏನಾದರೂ ಸಿಕ್ತಾ? ಸೂಚನೆ ಏನಮ್ಮ ಬಂತು, ಮೊಮ್ಮಗುನೇ ಸಿಕ್ಕಾಯ್ತಲ್ಲ. ನಾನು ನನ್ನ ಮಗಳನ್ನು ಕಳ್ಕೊಂಡೆ. ನಾನೇ ನನ್ನ ಕೈಯಾರೆ ಅವಳನ್ನು ಮನೆಯಿಂದ ಆಚೆ ಕಳಿಸ್ದೆ. ಅವತ್ತಿಂದ ಒಂಥರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಈಗ ಅದು ದೂರ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಮೊಮ್ಮಗಳು ಸಿಕ್ಕಿದ ಮೇಲೆ ಮಗಳು ಸಿಗ್ತಾಳೆ ಅಲ್ವಾ? ಮೊಮ್ಮಗಳು ಸಿಕ್ಕಿದ್ಲಾ? ಎಲ್ಲಿದ್ಲು? ಕಣ್ಣು ಮುಂದೆನೇ ಇದ್ಲು. ನನ್ನ ಒಳಗಿನ ಕಣ್ಣು ತೆರೆದಿತ್ತು. ಆದರೆ ಇವಳೇ ನನ್ನ ಮೊಮ್ಮಗಳು ಅಂತ ಹೇಳೋದಕ್ಕೆ ಸಾಕ್ಷಿ ಇರಲಿಲ್ಲ. ಅಲ್ಲ, ನೀವು ಬರೀ ಒಟ್ಟಾಗಿ ಮಾತಾಡ್ತಾ ಇದ್ದೀರಾ. ಯಾರು ನಿಮ್ಮ ಮೊಮ್ಮಗಳು? ಎಲ್ಲಿದ್ಲು ಅವಳು? ಬೇರೆ ಯಾರೂ ಅಲ್ಲಮ್ಮ, ಅಂಕಿತಾನೇ ನನ್ನ ಮೊಮ್ಮಗಳು. ಅಂಕಿತನಾ? ಅಂದ್ರೆ ಈಬ್ರಲ್ಲಿರೋ ಅಂಕಿತನಾ? ಅದು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನೋಡಿ. ಅಂಕಿತಾ ಇವ್ರ ಮೊಮ್ಮಗಳೇ ಅಂತೆ. ಅಂಕಿತಾ ನನ್ನ ಮಗಳು.
ಕಂಗ್ರ್ಯಾಚುಲೇಷನ್. ಒಳ್ಳೇದಾಗಲಿ. ಒಟ್ಟಿನಲ್ಲಿ ನಿಮ್ಮ ಮೊಮ್ಮಗಳು ನಿಮಗೆ ಸಿಕ್ಕಿದ್ಲಲ್ಲ, ಮಕ್ಕಳು ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ? ನಿಮಗೆ ತುಂಬ ಸಂತೋಷ ಆಗ್ತಿರ್ಬೇಕಲ್ವಾ? ಖಂಡಿತವಾಗಿ. ಅಂಕಿತಾನ ನೋಡಿದಾಗಲೆಲ್ಲ ಯಾರೋ ತುಂಬ ಹತ್ತಿರದವರನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಈಗ ಗೊತ್ತಾಗ್ತಿದೆ ನನ್ನ ಮನಸ್ಸು ಸತ್ಯನೇ ಹೇಳ್ತಾ ಇತ್ತು ಅಂತ. ಒಳ್ಳೇದಾಯ್ತು ಬಿಡಿ. ಈ ವಯಸ್ಸಿನಲ್ಲಿ ಮೊಮ್ಮಗು ಅಂತ ಇದ್ದರೆ ಆ ಸಂತೋಷನೇ ಬೇರೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅದನ್ನು ನಾನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೆರಿ ಗುಡ್. ಕೊನೆಗೂ ವಿದ್ಯಾ ಬಾಳ್ನಿಂದ ಅಂಕಿತ ದೂರ ಆಗ್ತಿದ್ದಾಳೆ. ಒಂದು 5 ನಿಮಿಷ ಕೂತಿರಿ, ನಾನು ಈ ವಿಷಯ ಸುಚಿತ್ರಾಗಿ ಹೇಳಿ ಬಂದ್ಬಿಡ್ತೀನಿ. ಹೊರಟೆ ಅಂತ ಹೇಳಿ ಆಗಲೇ 15 ನಿಮಿಷ ಆಯಿತು, ಇನ್ನೂ ಬರಲಿಲ್ವೇ? ವಿದ್ಯಾ, ಯಾಕಮ್ಮ, ಏನಾಯ್ತು? ಯಾಕಮ್ಮ, ಏನಾಯ್ತು? ಯಾಕೆ ಗಡ್ತಾ ಇದೀಯಾ? ವಿದ್ಯಾ, ಏನಾಯ್ತು? ಏನಾಯ್ತು ಅಂತ ಹೇಳೆ. ಅಲ್ಲಮ್ಮ, ವಿಷಯ ಏನು ಅಂತ ಹೇಳ್ದೆ ಹೀಗೆ ಅಳ್ತಾ ಇದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಅದು ಸರಿ, ಅಂಕಿತ ಇಲ್ಲಮ್ಮ? ಅಂಕಿತ ಕಾಣಿಸ್ತಾ ಇಲ್ಲ. ಅವಳಲ್ಲೇ ಗಾರ್ಡನಲ್ಲಿ ಆಟಾಡ್ತಾ ಇದ್ಲು. ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿ ತಿರುಗಿ ನೋಡೋ ಅಷ್ಟರಲ್ಲಿ ಅಂಕಿತ ಅಲ್ಲಿರ್ಲಿಲ್ಲ.